ರಿವ್ಯೂಸು ಇಂಟರ್ವ್ಯೂಸು ಇದ್ರೆ ಮಾತಾಡು. ಇಲ್ಲದಿದ್ರೆ ಸುಮ್ಮನೆ ಮಾತಾಡೋಕ್ಕೆ ಹೋಗ್ಬೇಡ. ನೀನೇನು ಅಂತಹ ದೊಡ್ಡ ಇಂಪಾರ್ಟೆಂಟ್ ವ್ಯಕ್ತಿ ಅಲ್ಲ ಅಂತ ನನಗೆ ನಾನೇ ಹೇಳ್ಕೊಂಡ್ಬಿಟ್ಟಿರ್ತೀನಿ. ಆದರೆ ನೀವು ನೀಡೋ ಪ್ರೋತ್ಸಾಹ, ಸಪೋರ್ಟು, ಕೆಲವೊಮ್ಮೆ ತೋರಿಸೋ ಈಗರ್ನೆಸ್ಸು, ಕ್ಯೂರಿಯಾಸಿಟಿ ಇದೆಯಲ್ಲ, ಅದು ನನ್ನನ್ನು ಬಾಯಿ ಬಿಡೋ ಹಾಗೆ ಮಾಡುತ್ತೆ. ಟ್ವಿಟರ್ನಲ್ಲಿ ಸರಿ ಎಕ್ಸ್ನಲ್ಲಿ ಉಪೇಂದ್ರ ಅವರ ಇಂಟರ್ವ್ಯೂ, ಸುದೀಪ್ ಅವರ ಇಂಟರ್ವ್ಯೂ ಮಾಡೋದಿಲ್ವಾ, ಯಾವಾಗ ಬರುತ್ತೆ, ಕಾಯ್ತಾ ಇದ್ದೀವಿ, ಈ ರೀತಿಯ ಮೆಸೇಜಸ್ ಬರ್ತಿದ್ವು. ಫಸ್ಟ್ ಆಫ್ ಆಲ್ ಆ ರೀತಿಯ ಮೆಸೇಜಸ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಸರಿ, ನಾನು ಮಾಡ್ತಿರೋ ಕೆಲಸದಲ್ಲೂ ಏನೋ ಒಂದು ಯೂಸ್ ಇದ್ದ ಹಾಗಿದೆ, ಜನರಿಗೆ ಇಷ್ಟ ಆಗ್ತಿರೋ ಹಾಗಿದೆ ಅಂತ ಒಂದು ಮತ್ತೆ ಅದು ರಿಇನ್ಫೋರ್ಸ್ ಮಾಡುತ್ತೆ. ಆದರೆ ಬರೀ ಆ ಮೆಸೇಜಸ್ನ ನೋಡಿ ಸುಮ್ಮನೆ ಇಗ್ನೋರ್ ಮಾಡಿಬಿಡೋದು ತಪ್ಪು ಅಂತ ಅನ್ನಿಸ್ತು. ಸ್ವಲ್ಪನಾದರೂ ಕ್ಲಾರಿಟಿ ಕೊಟ್ಬೇಡ ಅಂತ ಈ ವಿಡಿಯೋ. ದ ಹಾಲಿವುಡ್ ರಿಪೋರ್ಟರ್ ಇಂಡಿಯಾ ಈ ಚಾನೆಲ್ ಇದೆಯಲ್ಲ, ಎಲ್ಲಿ ನಾನೀಗ ಒಂದು 2-3 ರಿವ್ಯೂಸ್ನ ಪಬ್ಲಿಷ್ ಮಾಡಿದ್ದೀನೋ, ಆ ಚಾನೆಲ್ ಇನ್ನೂ ಒಂದು ಬೆಳೀತಾ ಇರೋ ಚಾನೆಲ್ಲು. ನಾನು ಆ ಚಾನೆಲ್ನ ಜಾಯಿನ್ ಆಗಬೇಕಾದ್ರೇ ಅವ್ರು ಹೇಳಿದರು, ನೋಡಿ ಇನ್ನೂ ಬೆಳೀತಾ ಇರೋ ಚಾನೆಲ್ಲು, ಹಾಗಾಗಿ ಪ್ರಾರಂಭದಲ್ಲೇ ನಾವು ಹೆಚ್ಚೆಚ್ಚು ವೀಡಿಯೋಸ್ನ ತಗೊಳ್ಳೋಕ್ಕೆ ಸಾಧ್ಯವಾಗದೆ ಹೋಗಬಹುದು ಅಂತ. ಅಷ್ಟು ಮಾತ್ರ ಅಲ್ಲದೆ ಅವರು ತಕ್ಕ ಮಟ್ಟಿಗೆ ಆದಷ್ಟು ಪ್ರೀ ರಿಲೀಸ್ ಇಂಟರ್ವ್ಯೂಸ್ನ ಮಾಡೋಕ್ಕೆ ಅವಾಯ್ಡ್ ಮಾಡೋಕ್ಕಾದರೆ ಮಾಡೋಣ, ಬರೀ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂಸ್ ಸಿಕ್ಕರೆ ಮಾಡೋಣ ಅನ್ನೋ ಒಂದು ಆಲೋಚನೆಯಲ್ಲಿದ್ದಾರೆ. ಪ್ಲಸ್ ಆ ಚಾನೆಲ್ನಲ್ಲಿ ಮಾಡೋ ರಿವ್ಯೂ ಆಗಲಿ ಇಂಟರ್ವ್ಯೂ ಆಗಲಿ ಇಂಗ್ಲೀಷ್ನಲ್ಲೇ ಇರಬೇಕು. ಹೀಗಿರುವಾಗ ನಮ್ಮ ಕನ್ನಡದಲ್ಲಿ ನಡೆಯೋ ಪ್ರೀ ರಿಲೀಸ್ ಇಂಟರ್ವ್ಯೂಸು ಎಷ್ಟು ಆ ಚಾನೆಲ್ನಲ್ಲಿ ಈಗಲೇ ಹೋಗುತ್ತೆ ಅನ್ನೋದು ಹೇಳೋದು ಕಷ್ಟ. ಆದರೆ ಎಲ್ಲ ಸರಿಯಾಗಿ ಹೋದರೆ ಮುಂದಕ್ಕೆ ನಾವು ಫಿಲ್ಮ್ ಕಂಪ್ಯಾನಿಯನ್ ಸೌತ್ನಲ್ಲಿ ಹೇಗೆ ಮಾಡ್ತಿದ್ವೋ ಕಂಟಿನ್ಯೂಸ್ ಆಗಿ ರಿವ್ಯೂಸು ಇಂಟರ್ವ್ಯೂಸು, ಅದೇ ರೀತಿಯಲ್ಲಿ THR ಇಂಡಿಯಾನಲ್ಲೂ ಮಾಡೋಣ ಅನ್ನೋ ಆಲೋಚನೆಯಲ್ಲಿ ಅವರಿದ್ದಾರೆ. ಅದಕ್ಕೆ ಅವರು ನನಗೆ ಹೇಳಿರೋ ಕಾರಣ, ನಾನು ಅರ್ಥ ಮಾಡ್ಕೊಂಡಿರೋ ಕಾರಣ ಇದು. ಈ ರೀತಿ ಈ ಯೂಟ್ಯೂಬ್ ಗೇಮ್ ಇದೆಯಲ್ಲ, ರಿವ್ಯೂಸು ಇಂಟರ್ವ್ಯೂಸು, ಈ ಸ್ಪೇಸ್ನ ಒಂದು ಯೂಟ್ಯೂಬ್ ಗೇಮ್ ಇದೆಯಲ್ಲ, ಅದು ಸ್ವಲ್ಪ ಬದಲಾಗಿದೆ. ಮುಂಚೆ ಎಷ್ಟು ಪ್ರಾಫಿಟಬಲ್ ಆಗಿತ್ತು ಅಷ್ಟು ಪ್ರಾಫಿಟಬಲ್ ಆಗಿ ಈಗಿಲ್ಲ ಅನ್ನೋದನ್ನು ನಾನು ಕೇಳ್ಪಡ್ತಾ ಇದ್ದೀನಿ. ನಿಜಾನೋ ಅಲ್ವೋ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ THR ಇಂಡಿಯಾನಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಕೂಡ ಜಾಸ್ತಿನೇ ಇದೆ. ಬಿಕಾಸ್ ಅವರು ಒಂದು ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡಬೇಕು ಅಂತ ಇದ್ದಾರೆ ಪ್ರೊಡಕ್ಷನಲ್ಲಿ, ವಿಡಿಯೋ ಪ್ರೊಡಕ್ಷನಲ್ಲಿ. ಹಾಗಾಗಿ ತುಂಬ ಈಗಲೇ ಇನ್ವೆಸ್ಟ್ ಮಾಡಿದ್ರೆ ಆಮೇಲೆ ಚಾನೆಲ್ನ ಹೆಲ್ತ್ ಅಫೆಕ್ಟ್ ಆಗಬಹುದೇನೋ. ಸೊ ಲೆಟ್ಸ್ ಟೇಕ್ ಇಟ್ ಸ್ಲೋ ಆ್ಯಂಡ್ ಸ್ಟಡಿ ಅನ್ನೋ ಒಂದು ಥಾಟ್ ಪ್ರಾಸೆಸ್ನಲ್ಲಿ ಅವರೀಗ ಆಪರೇಟ್ ಮಾಡ್ತಾ ಇದ್ದಾರೆ. ಸರಿ, ನಿಮ್ಮ ಚಾನಲ್ಲೇ ಇದೆಯಲ್ಲ ಕೈರಂಬಾಷಿ ಚಾನೆಲ್, ಅದರಲ್ಲೇ ನೀವು ಇಂಟರ್ವ್ಯೂಸ್ನ ಮಾಡಬಹುದಲ್ಲ ಅಂತ ಕೇಳಿದ್ರೆ, ಪ್ರತಿಯೊಂದು ಇಂಟರ್ವ್ಯೂಗೂ ಒಂದು ಖರ್ಚು ವೆಚ್ಚ ಅಂತ ಇರುತ್ತಲ್ವಾ, ಅದು ಸ್ವಲ್ಪ ಸರಿಯಾಗಿ ಮ್ಯಾನೇಜ್ ಆಗಬೇಕು. ಅದು ನಿಮಗೆ ಅರ್ಥ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಐ ವಿಲ್ ಲೀವ್ ಇಟ್ ಅಟ್ ದ್ಯಾಟ್. ರಿವ್ಯೂಸ್ ಆದರೆ ಬಿಡಿ, ಅದು ಬೇರೆಯೇ ಮಾತು. ಅದರಲ್ಲಿ ಖರ್ಚು ಹೆಚ್ಚೇನಿರೋದಿಲ್ಲ, ಬರೀ ನಾನು ನನ್ನ ಸಮಯವನ್ನು ಕೊಡಬೇಕು ಅಷ್ಟೇ. ಅದನ್ನು ನಾನು ನನ್ನ ಚಾನಲಲ್ಲಿ ಮಾಡ್ತಾ ಹೋಗ್ತೀನಿ. ದೊಡ್ಡ ದೊಡ್ಡ ಚಿತ್ರಗಳಿಗೆ ಸದ್ಯಕ್ಕೆ ಇಂಗ್ಲೀಷ್ನಲ್ಲಿ ಮಾಡೋದಾದರೆ ಅದು THR ಇಂಡಿಯಾ ಚಾನಲ್ನಲ್ಲಿ ಮಾತ್ರ ಹೋಗಬೇಕು. ಹಾಗಾಗಿ ಉಪೇಂದ್ರ ಅವರ, ಸುದೀಪ್ ಅವರ ಇಂಟರ್ವ್ಯೂನ ಮಾಡೋಕ್ಕೆ ನನಗೆ ಎಷ್ಟೇ ಇಷ್ಟವಿದ್ರೂ ಕೂಡ ಈಗ UI-ಗಾಗಲಿ ಮ್ಯಾಕ್ಸ್ಗಾಗಲಿ ನಡೆಯುತ್ತಾ ನನಗೆ ಸದ್ಯಕ್ಕೆ ಆ ಭರವಸೆ ಇಲ್ಲ. ಬಟ್ ಐ ಆಮ್ ಗೋನ್ ಟು ಕೀಪ್ ಮೈ ಫಿಂಗರ್ಸ್ ಕ್ರಾಸ್ಡ್. ನೋಡೋಣ ಯಾವಾಗ ಏನಾಗತ್ತೆ ಹೇಳೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಈಗ ಹೊಂಬಾಳೆನಲ್ಲಿ ಬಘೀರಾ ಇಂಟರ್ವ್ಯೂ ಹೇಗಾಯಿತು, ಸಲಾರ್ ಇಂಟರ್ವ್ಯೂ ಹೇಗಾಯಿತು, ಹಾಗೆ ಏನಾದರೂ ಅವಕಾಶಗಳು ಹುಟ್ಟಬಹುದೇನೋ ನೋಡೋಣ. THR ಇಂಡಿಯಾನಲ್ಲೂ ಕೂಡ ನಾವು ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಇಂಟರ್ವ್ಯೂಸ್ನ ಮಾಡ್ತೀವಿ, ಆದರೆ ಅದು ಇಂಗ್ಲೀಷ್ನಲ್ಲಿರುತ್ತೆ. ಹೆಚ್ಚು ಫ್ರೀಕ್ವೆಂಟ್ ಆಗಿ ಸದ್ಯಕ್ಕೆ ಇಲ್ಲದೆ ಇರ್ಬೋದು. ನಾನು ಹೇಳಿದ್ನಲ್ಲ, ಅವರು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂಸ್ನ ಮಾತ್ರ ಸದ್ಯಕ್ಕೆ ನೋಡ್ತಾ ಇದ್ದಾರೆ ಅಂತ. ನಾನು ಅವರಿಗೆ ಹೇಳ್ತಾ ಇದ್ದೀನಿ, ನಮ್ಮ ಇಂಡಸ್ಟ್ರಿ ಸ್ವಲ್ಪ ಭಿನ್ನವಾದದ್ದು. ಅಲ್ಲಿ ಆ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಅನ್ನೋ ಕಾನ್ಸೆಪ್ಟ್ ವರ್ಕ್ ಆಗದೇ ಇರಬಹುದು. ನಾವು ಕೂಡ ಸ್ವಲ್ಪ ಪ್ರೀ ರಿಲೀಸ್ ಇಂಟರ್ವ್ಯೂಸ್ನ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಐ ಥಿಂಕ್ ದೇ ವಿಲ್ ಕನ್ಸಿಡರ್ ದ್ಯಾಟ್ ಸೂನ್ ಎನಫ್. ನೋಡೋಣ. ಆದರೆ UI ಹಾಗೂ ಮ್ಯಾಕ್ಸ್ ಎರಡೂ ಚಿತ್ರಗಳ ರಿವ್ಯೂಸ್ THR ಇಂಡಿಯಾನಲ್ಲಿ ಬರೋದಿದೆ. ಕೈರಂಬಾಷಿ ಚಾನಲ್ನಲ್ಲಿ ಇಂಟರ್ವ್ಯೂಸ್ ಬರಲ್ವಾ ಅನ್ನೋದಾದರೆ ಅದು ಅಲ್ಲ. ಈಗ ಎಷ್ಟೋ ಹೊಸ ತಂಡಗಳು ನನ್ನ ಜೊತೆ ಅಥವಾ ನಾನು ಅವರ ಸಂದರ್ಶನವನ್ನು ಮಾಡಬೇಕು ಅಂತ ಇಚ್ಛಿಸೋರಿದ್ದಾರೆ. ಅವರುಗಳ ಜೊತೆ ಕೊಲಾಬ್ರೇಟ್ ಆಗ್ತಾ ಇದ್ದೀನಿ. ಅವೆಲ್ಲವನ್ನೂ ಕೂಡ ನಾನು ತುಂಬ ಶ್ರದ್ಧೆಯಿಂದ ಆ ಇಂಟರ್ವ್ಯೂಸ್ನ ನಡೆಸ್ಕೊಡ್ತಾ ಇದ್ದೀನಿ. ನೀವು ಅನ್ಶು ಇಂಟರ್ವ್ಯೂ ತಗೊಳ್ಳಿ, ಅಥವಾ ಇತ್ತೀಚೆಗೆ ಬಂದ ಎಷ್ಟೋ ಇಂಟರ್ವ್ಯೂಸ್ ನೋಡ್ಬೋದು. ನೀವು ಲವ್ ರೆಡ್ಡಿ ಇಂಟರ್ವ್ಯೂವನ್ನು ಕೂಡ ತಗೊಳ್ಳಿ. ಅದು ದೇ ಮೇಕ್ ಫಾರ್ ವೆರಿ ಗುಡ್ ಕಾನ್ವರ್ಸೇಷನ್. ಸೊ ದಯವಿಟ್ಟು ಅದನ್ನು ಕೂಡ ನೋಡಿ. ಜಸ್ಟ್ ಫಿಲಮ್ಗೆ ಇರೋ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಅಥವಾ ಅದರಲ್ಲಿರೋ ಆ್ಯಕ್ಟರ್ಸ್ಗಿರೋ ಬ್ರ್ಯಾಂಡ್ ವ್ಯಾಲ್ಯೂನ ನೋಡಿ ಈ ಇಂಟರ್ವ್ಯೂಸ್ನ ನೋಡದೆ ಇರಬೇಡಿ. ಬಿಕಾಸ್ ದೇ ಆರ್ ಆಲ್ ವೆರಿ ವೆರಿ ಯೂಸ್ಫುಲ್ ಕಾನ್ವರ್ಸೇಷನ್ಸ್, ವೆರಿ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್ಸ್. ಸೊ ಅದನ್ನು ದಯವಿಟ್ಟು ನೋಡಿ. UI ಹಾಗೂ ಮ್ಯಾಕ್ಸ್ ಈ ಎರಡೂ ಚಿತ್ರಗಳಿಂದ
2024ಕ್ಕೆ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಒಂದು ಬ್ಲಾಕ್ ಬಸ್ಟರ್ ಕ್ಲೈಮ್ಯಾಕ್ಸ್ ಸಿಗಲಿ ಅಂತ ಆಶಿಸ್ತಾ ಇದ್ದೀನಿ. ಈ ಎರಡೂ ಚಿತ್ರಗಳ ಬಸ್ ಆಗಲಿ ಎಕ್ಸೈಟ್ಮೆಂಟ್ ಆಗಲಿ ನಿಮ್ಮಲ್ಲಿ ಹೇಗಿದೆ ಅನ್ನೋದನ್ನು ತಿಳಿಸಿ. ಹಾಗೆಯೇ ಈ ರೀತಿಯ ಒಂದು ಕ್ಯಾಂಡಿಡ್ ವಿಡಿಯೋಸ್ ನಿಮಗೆ ಇಷ್ಟವಾದಲ್ಲಿ ಅಥವಾ ನಿಮ್ದು ಏನೇ ಅಭಿಪ್ರಾಯ ಇದ್ರೂ ಕಮೆಂಟ್ಸಲ್ಲಿ ತಿಳಿಸಿ. ಧನ್ಯವಾದಗಳು.